ಸರ್ಕಾರ ಬಂದು 3 ವರ್ಷವಾದರೂ ಸರ್ಕಾರವಿದೆ ಅಂತ ಯಾರಿಗೂ ಅನಿಸುತ್ತಿಲ್ಲ. ಆತ ಕಡೆ ಗ್ಯಾರಂಟಿಗಳಿಂದಲೂ ಸಹ ನ್ಯಾಯ ಸಿಗುತ್ತಿಲ್ಲ. ಸಿಎಂ ಡಿಸಿಎಂ ಪೈಪೋಟಿ ಬಿಟ್ಟರೆ ಏನೂ ಅಭಿವೃದ್ಧಿ ಆಗಿಲ್ಲ. ಮೊನ್ನೆ ತುಮಕೂರಿನಲ್ಲಿ ನಡೆದ ಸಮಾವೇಶ ರಾಜ್ಯದ ಅಭಿವೃದ್ಧಿ ಸಾಧನಾ ಸಮಾವೇಶ ಅಲ್ಲ, ಅದು ಸಿಎಂ ಡಿಸಿಎಂ ಚೇರಿನ ಸಾಧನಾ ಮಹೋತ್ಸವ ಎಂದು ಖಾಲಿ ಚೇರುಗಳೇ ಹೇಳುತ್ತಿದ್ದವು ಎಂದು ಶಿವಮೊಗ್ಗದಲ್ಲಿ ಸಂಸದ ಬಿ.ವೈ. ರಾಘವೇಂದ್ರ ಸರ್ಕಾರದ ಕುರ್ಚಿ ಕಚ್ಚಾಟದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್, ಇದು ಯಾವುದೂ ವಿಶೇಷ ಅಲ್ಲ ಸರ್. ಸರ್ಕಾರ ಬಂದು 3 ವರ್ಷದಿಂದ ಸರ್ಕಾರ ಇದೆ ಅಂತೇಳಿ ಯಾರೂ ಕೂಡ ಅನ್ಕೊತಾ ಇಲ್ಲ. ಒಂದು ಕಡೆ ಗ್ಯಾರಂಟಿ ಅಂಥೇಳಿ ಆ ಗ್ಯಾರಂಟಿ ಮುಖಾಂತರ ಕೂಡ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮತ್ತು ದಿನ ಬೆಳಗಾದರೆ ಮಂತ್ರಿಮಂಡಲದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಒಂದು ಹೊಯ್ದಾಟ ಬಿಟ್ಟರೆ, ಮೊನ್ನೆನೂ ಕೂಡ ತುಮಕೂರು ನಡೆದಂಥ ಅವರ ಒಂದು ಸಾಧನ ಮಹೋತ್ಸವ ಏನಿತ್ತು, ಅದು ಡಿ.ಸಿ.ಎಂ ಒಂದು ಸಾಧನ ಮಹೋತ್ಸವ ಅವರ ಚೇರಿಗೋಸ್ಕರ ಹೊರತು ಅದು ಯಾವುದೇ ಒಂದು ರಾಜ್ಯದ ಅಭಿವೃದ್ಧಿಗೋಸ್ಕರ ಅಲ್ಲ ಅನ್ನೋದು ಜನನೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಿಲ್ಲ ಅಂತ ಕೂಡ ನಮಗೆಲ್ಲ ಸಂದೇಶ ಬಂದಿದೆ. ಹಾಗಾಗಿ ಇನ್ನಾದರೂ ಕೂಡ ಈ ಒಳಜಗಳನ್ನು ಬಿಟ್ಟು ಇನ್ನು ಉಳಿದಂತೆ 2 ವರ್ಷ ಆದರೂ ಕೂಡ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತೀವಿ. ಇನ್ನು ಸಿಎಂ ಡಿಸಿಎಂ ದೆಹಲಿ ತೆರಳಿರೋ ವಿಚಾರವಾಗಿ ಮಾತನಾಡಿದ ಮಾಜಿ ಡಿಸಿಎಂ ಕೆ.ಎಸ್. ಈಶ್ವರಪ್ಪ, ಇವತ್ತಿಲ್ಲ ನಾಳೆ ಯಾರಾದರೊಬ್ಬರು ಮುಖ್ಯಮಂತ್ರಿ ಆಗಲೇಬೇಕು, ಇಲ್ಲವಾದರೆ ಸರ್ಕಾರ ಡಿಸಾಲ್ಟ್ ಆಗಬೇಕು. ಜೂನ್ 1ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಉಳಿದಿದ್ದರೆ ಅವರು ಶಿವಮೊಗ್ಗಕ್ಕೆ ಬಂದಾಗ ಹೈಕೋರ್ಟ್ ಪೀಠ ಸ್ಥಾಪನೆ ಶಿವಮೊಗ್ಗದಲ್ಲಿ ಎಂದು ಘೋಷಣೆ ಮಾಡಿಯೇ ತೆರಳಬೇಕು ಅನ್ನುವುದಷ್ಟೇ ನಮ್ಮ ಒತ್ತಾಯ ಎಂದು ತಿಳಿಸಿದರು. ಏನೋ ಇವತ್ತಿಲ್ಲ ನಾಳೆ ಯಾರಾದ್ರೂ ಮುಖ್ಯಮಂತ್ರಿ ಇರಲೇಬೇಕಲ್ಲ, ಅಥವಾ ಸರ್ಕಾರ ಡಿಸಾಲ್ವ್ ಆಗಬೇಕು. ಗೊತ್ತಿಲ್ಲ ನನಗೇನಾಗುತ್ತೋ. ಸರ್ಕಾರ ಅಂತೂ ಇದೆ, ನ್ಯಾಯಬದ್ಧವಾದ ಹೋರಾಟವನ್ನು ನ್ಯಾಯವಾದಿಗಳು ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಸಿಗಲಿ ಅಂತ ನಾವು ರಾಷ್ಟ್ರಭಕ್ತ ಬಳಗದಿಂದ ಬಂದು ಕೊಡ್ತೇವೆ. 1ನೇ ತಾರೀಕು ಮುಖ್ಯಮಂತ್ರಿಗಳು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರಂತೆ. ಅವರೇ ಮುಖ್ಯಮಂತ್ರಿಯಾಗಿ ಉಳಿದಿದ್ರೆ ಅವ್ರು ಬರ್ತಾರೆ ಇರಲು ಗೊತ್ತಿಲ್ಲ ನನಗೆ. ಆದರೆ ಅವರು ಮುಖ್ಯಮಂತ್ರಿಯಾಗಿ ಉಳಿಲಿ, ನಂದೇನು ಅಭ್ಯಂತರ ಇಲ್ಲ. ಬರೋ ಸಂದರ್ಭಕ್ಕೆ ಅವರು ಶಿವಮೊಗ್ಗಕ್ಕೆ ಸಂಚಾರಿ ನ್ಯಾಯಪೀಠವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿ ಹೋಗಲೇಬೇಕು. ಇದು ನಮ್ಮೆಲ್ಲರದ್ದು ಒತ್ತಾಯ.